ನಮಸ್ಕಾರ ವೀಕ್ಷಕರೇ, ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ. ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಕುಶಿಗಿರಿ. ಕುಷ್ಟಗಿ ಪಟ್ಟಣದಲ್ಲಿ ಸಮೃದ್ಧಿ ವಿವಿಧೋದ್ದೇಶಗಳ ಅಭಿವೃದ್ಧಿ ಸೇವಾ ಸಂಸ್ಥೆಯಿಂದ ಮಾರ್ಚ್ 8ರಿಂದ 3 ದಿನಗಳ ಕಾಲ ಚಿತ್ರದುರ್ಗ ಜಿಲ್ಲೆಯ ತರಳಬಾಳು ಶ್ರೀ ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಶ್ರೀ ಶಿವಕುಮಾರ್ ಕಲಾ ಸಂಘದ ವತಿಯಿಂದ ಶಿವ ಸಂಚಾರ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಕಾರ್ಯದರ್ಶಿ ಹಾಗೂ ರಂಗ ಕಲಾವಿದ ನಬಿಸಾಬ್ ಕುಷ್ಟಗಿ ತಿಳಿಸಿದರು. ಕುಷ್ಟಗಿ ಪಟ್ಟಣದ ಈಶಾನ್ಯ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಬಸ್ ನಿಲ್ದಾಣ ಪಕ್ಕದ ಖಾಲಿ ಮೈದಾನದಲ್ಲಿ 3 ದಿನಗಳ ಕಾಲ ನಿತ್ಯ ಸಂಜೆ 7 ಗಂಟೆಗೆ 1ರಂತೆ ನುರಿತ ಶಿವಸಂಚಾರ ರಂಗ ಪದವೀಧರ ಕಲಾವಿದರಿಂದ ವಿಭಿನ್ನ ನಾಟಕಗಳು ನಿರ್ಮಿತ ರಂಗ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿವೆ. ಮೊದಲನೇ ದಿನ ಮಾರ್ಚ್ 8ರಂದು ಆರ್. ಜಗದೀಶ್ ನಿರ್ದೇಶನದಲ್ಲಿ ವಿಶ್ವಗುರು ಬಸವಣ್ಣನವರ ಬದುಕಿನ ಪ್ರಮುಖ ಘಟನಾವಳಿಗಳ ಕುರಿತು ಬೆಳಕು ಚೆಲ್ಲುವ ಜಂಗಮದೆಡೆಗೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಎರಡನೇ ದಿನ ಮಾರ್ಚ್ 9ರಂದು 15ನೇ ಶತಮಾನದ ಕವಿ ವಿದ್ಯಾಪತಿ ರಚಿಸಿದ ಕಥೆ ಆಧಾರಿತ ಮನುಷ್ಯನ ಅನೀತಿಯ ನಡವಳಿಕೆಗಳನ್ನು ಅನಾವರಣಗೊಳಿಸುವ ಹಾಸ್ಯ ಸನ್ನಿವೇಶಗಳ ಕೃಷ್ಣಮೂರ್ತಿ ತಾಳಿಕಟ್ಟಿ ನಿರ್ದೇಶನದಲ್ಲಿ ಕಳ್ಳರ ಸಂತೆ ನಾಟಕ ಪ್ರದರ್ಶನಗೊಳ್ಳಲಿದೆ. ಮೂರನೇ ದಿನ ಮಾರ್ಚ್ 10ರಂದು 12ನೇ ಶತಮಾನದ ವಚನಕಾರ ಶಿವಯೋಗಿ ಸಿದ್ದರಾಮೇಶ್ವರರ ಕಲ್ಯಾಣ ಜೀವನದ ಕುರಿತು ವೈಡಿ ಬದಾಮಿ ಅವರ ನಿರ್ದೇಶನದಲ್ಲಿ ಶಿವಯೋಗಿ ಸಿದ್ದರಾಮೇಶ್ವರ ನಾಟಕ ಪ್ರದರ್ಶನಗೊಳ್ಳಲಿದೆ ಎಂದರು. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಶಾಸಕ ದೊಡ್ಡನಗೌಡ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಶರಣ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿ. ಸೋಮಶೇಖರ್ ಅವರು ನಾಟಕೋತ್ಸವ ಉದ್ಘಾಟಿಸುವರು. ಊರಿನ ಹಿರಿಯರು, ಸಮೃದ್ಧಿ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿರುವರು ಎಂದು ನಬಿಸಾಬ್ ಅವರು ತಿಳಿಸಿದರು. ಈ ವೇಳೆ ಸಮೃದ್ಧಿ ವಿವಿಧೋದ್ದೇಶಗಳ ಅಭಿವೃದ್ಧಿ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯ ಬಸವರಾಜ್ ಎನ್. ಪಾಟೀಲ್ ಅವರು ಹಾಜರಿದ್ದರು. ಜಾಗೆಯಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಈ ಕುಷ್ಟಗಿ ನಗರದ ಸಾರ್ವಜನಿಕರು, ಕಲಾಭಿಮಾನಿಗಳು, ಸಂಘ ಸಂಸ್ಥೆಯವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ನಾಟಕಗಳನ್ನು ನೋಡಿ ಪ್ರೋತ್ಸಾಹಿಸಬೇಕಂತ ಈ ಮೂಲಕ ನಿಮ್ಮೆಲ್ಲರಲ್ಲಿಯೂ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ಕಾರ. ಬೋಲೋ ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ಶರಣಂ ಶರಣಾರ್ಥಿಗಳು. ನಾಟಕ ಯಾವ ಸರ್ ಅದನ್ನ ಹೇಳಿ ಸರ್. ಈ ನಾಟಕೋತ್ಸವ ಕಾರ್ಯಕ್ರಮದಲ್ಲಿ ಮೊದಲನೇ ದಿನಾಂಕ 8/3/2026ರಂದು ಕಳ್ಳರ ಸಂತೆ ನಾಟಕ, ಎರಡನೇ ದಿನ 9/3/2026ರಂದು ಜಂಗಮದೆಡೆಗೆ ನಾಟಕ, ಮೂರನೆಯ ದಿನದ ನಾಟಕ 10/3/2026ರಂದು ಶಿವಯೋಗಿ ಸಿದ್ದರಾಮೇಶ್ವರ ಎನ್ನುವಂತಹ ವೈಚಾರಿಕತೆಯ ಹಿನ್ನೆಲೆ ಉಳ್ಳಂತಹ ನಾಟಕಗಳ ಉಚಿತ ಪ್ರದರ್ಶನ ಇರುವುದರಿಂದ ದಯಮಾಡಿ ಈ ನಗರದ ಎಲ್ಲ ಸಾರ್ವಜನಿಕರು, ಈ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಪ್ರೋತ್ಸಾಹಿಸಿ ಈ ಶಿವಸಂಚಾರ ನಾಟಕೋತ್ಸವವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ.